ಎಲ್ರಿಗೂ ನಮಸ್ಕಾರ. ಶ್ರೀರಾಮ ರೂಪಕದಲ್ಲಿ ಕುಂಭಕರ್ಣನ ವಧೆ ಆಯಿತು. ಕುಂಭಕರ್ಣನ ಮರಣದಿಂದ ರಾವಣ ತುಂಬ ಅವನಿಗೆ ಇದ್ದ ಬಲ ಎಲ್ಲ ಹೋಯ್ತಲ್ವಾ, ಭಾಳ ದುಃಖ ಆಗೋಯ್ತು ಅವನಿಗೆ. ರಾವಣನ ಮಕ್ಕಳು ಸಹೋದರರು ಯುದ್ಧಕ್ಕೆ ಹೋಗ್ತಾರೆ. ಅಂಗದ ರಾವಣನ ಮಗ ನರಾಂತಕನನ್ನು ಸಂಹರಿಸ್ತಾನೆ. ದೇವಾಂತಕ, ತ್ರಿಶಿರಸ, ಮಹೋದರ, ಮಹಾಪಾರ್ಶ್ವ ಎಲ್ಲರ ಸಂಹಾರವಾಗಿ ಹೋಗ್ಬಿಡತ್ತೆ. ಲಕ್ಷ್ಮಣ ಅತಿಕಾಯನನ್ನು ಸಂಹಾರ ಮಾಡ್ತಾನೆ. ಅತಿಕಾಯನ ನಿಧನದ ವಾರ್ತೆ ಕೇಳಿದ ರಾವಣ ಲಂಕಾಪಟ್ಟಣವನ್ನು ಸುರಕ್ಷಿತವಾಗಿಡಲಿಕ್ಕೆ ಆದೇಶ ಮಾಡ್ತಾನೆ. ತನ್ನ ಕಡೆಯ ಸೇನಾ ನಾಯಕರೆಲ್ಲರೂ ಹತರಾದುದನ್ನು ಕೇಳಿ ರಾವಣ ಸಂಕಟ ಪಡ್ತಾನೆ. ರಾಜನು ತಮ್ಮರನ್ನು ಮಕ್ಕಳನ್ನು ಕಳೆದುಕೊಂಡು ದುಃಖಿತನಾಗಿದ್ದನ್ನು ಕಂಡು ರಾವಣ ಪುತ್ರನಾದ ಇಂದ್ರಜಿತು ಹೇಳ್ತಾನೆ, ರಾವಣನಿಗೆ ಸಮಾಧಾನ ಮಾಡ್ತಾನೆ. ನಾನಿರುವಾಗ ನೀವು ಯಾಕೆ ದುಃಖ ಮಾಡ್ತೀರಪ್ಪ? ನಾನು ಯುದ್ಧಕ್ಕೆ ಹೋಗ್ತೀನಿ. ರಾಮನು ತನ್ನ ತಮ್ಮನಾದ ಲಕ್ಷ್ಮಣನೊಡನೆ ನನ್ನ ಬಾಣಗಳಿಂದ ಛಿನ್ನ ಭಿನ್ನವಾಗುವುದನ್ನು ನೀನು ನೋಡ್ತೀಯ ಇವತ್ತು. ಇಂದ್ರಜಿತು ಹೀಗೆ ಹೇಳಿ ರಣರಂಗಕ್ಕೆ ಬರ್ತಾನೆ. ಇಂದ್ರಜಿತು ಇಂದ್ರನನ್ನು ಸೋಲಿಸಿದಂತಹ ಮಹಾವೀರ ಅವನು. ಅಗ್ನಿಗೆ ಆಹುತಿ ಕೊಟ್ಟು ವಾನರರನ್ನು ಗಾಯಗೊಳಿಸುತ್ತಾ ರಾಮ ಲಕ್ಷ್ಮಣರ ಮೇಲೆ ಬಾಣಗಳ ಸಮೂಹವನ್ನೇ ಸುರಿಸ್ತಾನೆ. ಅವನು ಅದೃಶ್ಯನಾಗಿ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಶ್ರೀರಾಮ ಲಕ್ಷ್ಮಣರು ಕಣ್ಣಿಗೆ ಕಾಣಿಸ್ತಿರ್ತಕ್ಕಂತಹ ಇಂದ್ರಜಿತುವನ್ನು ಪ್ರಹರಿಸುವುದಾದರೂ ಹೇಗೆ ಅಂತ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ಇಂದ್ರಜಿತುವಿನ ಬಾಣಗಳ ಸಮೂಹಗಳಿಂದ ರಾಮ ಲಕ್ಷ್ಮಣರು ಭಾಳ ಗಾಯಗೊಳ್ತಾರೆ. ಮೂರ್ಛೆ ಹೋದ ರಾಮ ಲಕ್ಷ್ಮಣರನ್ನು ನೋಡಿ ಮೇಘನಾದ ಸಂತೋಷದಿಂದ ಸಿಂಹನಾದ ಮಾಡಿ ಲಂಕಾಪಟ್ಟಣವನ್ನು ಪ್ರವೇಶ ಮಾಡ್ತಾನೆ. ರಣರಂಗದಲ್ಲಿ ಇಂದ್ರಜಿತುವಿನ ಬಾಣಗಳ ಪ್ರಹಾರಗಳಿಂದ ರಾಮ ಲಕ್ಷ್ಮಣರು ಮೂರ್ಛಿತರಾಗಿ ಕೆಳಗೆ ಬಿದ್ದೊಡನೆ ವಾನರರಿಗೆ ಭ್ರಾಂತವಾಗುತ್ತೆ. ಸುಗ್ರೀವ, ನೀಲ, ಅಂಗದ, ಜಾಂಬವಂತರು ಕಿಂಕರ್ತವ್ಯ ಮೂಢರಾಗ್ತಾರೆ. ಆಗ ವಿಭೀಷಣ ಸಮಾಧಾನಗೊಳಿಸ್ತಾನೆ. ಅಮೋಘವಾದ ವೇಗವುಳ್ಳ ಬ್ರಹ್ಮಾಸ್ತ್ರವನ್ನು ಗೌರವಿಸುತ್ತಾ ತಮ್ಮನ್ನು ಅದಕ್ಕೆ ಲಕ್ಷ್ಯ ಮಾಡಿಕೊಂಡು ಇವರಿಬ್ಬರು ಮೂರ್ಛಿತರಾಗಿ ಬಿದ್ದುಬಿಟ್ಟಿದ್ದಾರೆ. ಬ್ರಹ್ಮಾಸ್ತ್ರದ ಪ್ರಹಾರದಿಂದ 67 ಕೋಟಿ ವಾನರ ಸೈನಿಕರ ಸಂಹಾರವಾಗಿದೆ. ಜಾಂಬವಂತ ಗಾಯಗೊಂಡು ಬಿದ್ದಿದ್ದಾನೆ. ಜಾಂಬವಂತನು ಹನುಮಂತನನ್ನು ಕರೆದು ಸಮಸ್ತ ವಾನರನ್ನು ರಕ್ಷಿಸಲಿಕ್ಕೆ ಕೇಳ್ಕೊಳ್ತಾನೆ. ಕರಡಿ ಕಪಿಗಳ ಸೈನ್ಯವನ್ನು ಸಂತೋಷಗೊಳಿಸಿ ರಾಮ ಲಕ್ಷ್ಮಣರ ಶರೀರದಿಂದ ಬಾಣಗಳನ್ನು ಹೊರತೆಗೆದು ಅವರನ್ನು ಸ್ವಸ್ಥರನ್ನಾಗಿ ಮಾಡಲಿಕ್ಕೆ ಹೇಳ್ತಾರೆ. ಹನುಮಂತರೇ, ನೀನು ಸಮುದ್ರದ ಮೇಲೆ ಬಹಳ ದೂರದವರೆಗೆ ಹಾರಿ ಹೋಗಿ ಹಿಮವತ್ ಪರ್ವತಕ್ಕೆ ಹೋಗಿ ಅಲ್ಲಿ ಹೆಚ್ಚು ಎತ್ತರವಾಗಿರುವ ಸುವರ್ಣಮಯವಾದ ಋಷಭವೆಂಬ ಶ್ರೇಷ್ಠವಾದ ಪರ್ವತವನ್ನು ಕೈಲಾಸ ಶಿಖರವನ್ನು ಸಂದರ್ಶಿಸುವೆ. ಋಷಭ ಮತ್ತು ಕೈಲಾಸ ಶಿಖರಗಳಲ್ಲಿ ಮಧ್ಯದಲ್ಲಿ ದೇದೀಪ್ಯಮಾನವಾಗಿರ್ತಕ್ಕಂತಹ ಅಪಾರವಾದ ಪ್ರಭೆಯಿಂದಲೂ ಕೂಡಿರ್ತಕ್ಕಂತಹ ಸಮಸ್ತವಾದ ಔಷಧಿ ಲತೆಗಳಿಂದ ಶೋಭಿಸ್ತಕ್ಕಂತಹ ಔಷಧಿ ಪರ್ವತವನ್ನು ಕಾಣ್ತಕ್ಕಂತಹ ಆ ಪರ್ವತದ ಶಿಖರದ ಮೇಲೆ 10 ದಿಕ್ಕುಗಳನ್ನು ಬೆಳಗ್ತಿರ್ತಕ್ಕಂತಹ ಪ್ರಕಾಶಮಾನವಾದ 4 ಔಷಧಿ ಲತೆಗಳನ್ನು ನೀನು ಕಾಣ್ತೀಯ. ಋತಸಂಜೀವಿನಿ, ವಿಶಲ್ಯಕರಣಿ, ಸಾವರ್ಣ್ಯಕರಣಿ ಮತ್ತು ಸಂಧಾನಕರಣಿ ಅಂತ ಆ 4 ಮಹೌಷಧಿಗಳು. ಆ ಎಲ್ಲ ಔಷಧಿ ಲತೆಗಳನ್ನು ತೆಗೆದುಕೊಂಡು ಬಹಳ ಬೇಗನೆ ಇಲ್ಲಿಗೆ ಬರಬೇಕು ಅಂತ ಹೇಳ್ತಾನೆ ಜಾಂಬವಂತ. ಜಾಂಬವಂತನ ಮಾತನ್ನು ಕೇಳಿ ವಾಯುವಿನ ವೇಗದಿಂದ ಮಹಾಸಾಗರ ಉಬ್ಬುವಂತೆ ಹನುಮಂತ ಬಲಾದಿಕ್ಕಿನಿಂದ ತುಂಬಿ ಹೋಗ್ತಾನೆ. ಒಡನೆ ಮಾರುತಿ ಹಾರಲಿಕ್ಕೆ ಪ್ರಾರಂಭಿಸ್ತಾನೆ. ಸಮುದ್ರ ಪರ್ವತಗಳನ್ನೆಲ್ಲ ದಾಟಿ ಹನುಮಂತ ಹಿಮವತ್ ಪರ್ವತಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಮಾರುತಿ ಕೈಲಾಸ ವೃಷಭ ಪರ್ವತಗಳ ಮಧ್ಯಭಾಗದಲ್ಲಿ ಸಮಸ್ತವಾದ ಔಷಧಿ ಲತೆಗಳಿಂದ ಕೂಡಿರ್ತಕ್ಕಂತಹ ದೇದೀಪ್ಯಮಾನವಾಗಿ ಕಾಣ್ತಾ ಇರತಕ್ಕಂಥ ಶ್ರೇಷ್ಠವಾದ ಸರ್ವೌಷಧಿ ಪರ್ವತವನ್ನು ನೋಡ್ತಾನೆ. ಆದರೆ ಶ್ರೇಷ್ಠವಾದ ಆ ಪರ್ವತದಲ್ಲಿರ್ತಕ್ಕಂಥ ಮಹೌಷಧಿಗಳು ಯಾವನೋ ಒಬ್ಬನು ತಮ್ಮನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಅಂತ ಅದಕ್ಕೆ ಅರ್ಥ ಆಗಿಬಿಟ್ಟು ತಕ್ಷಣ ಅದು ಕಣ್ಣಿಗೆ ಕಾಣೋದಿಲ್ಲ. ಎಷ್ಟು ಹುಡುಕಿದ್ರೂ ಮಹಾತ್ಮನಾದ ಹನುಮಂತನಿಗೆ ವನಸ್ಪತಿಗಳು ಕಾಣಿಸ್ಲೇ ಇಲ್ಲ. ಅದರಿಂದ ಕೋಪಗೊಂಡ ಮಾರುತಿ ಸಿಂಹನಾದ ಮಾಡ್ತಾನೆ. ಅವನು ಅಸಹನೆಯಿಂದ, ಪರ್ವತನೇ, ಮಹಾನುಭಾವನಾದ ರಾಘವನ ಮೇಲೂ ನಿನಗೆ ಅನುಕಂಪವಿಲ್ಲವಾಗಿದೆ. ರಾಘವನ ಸಲುವಾಗಿಯೇ ಇನ್ನಿರುವ ವನಸ್ಪತಿಗಳನ್ನು ತೋರಿಸದಿರುವ ನಿಶ್ಚಯವನ್ನು ನೀನು ಹೇಗೆ ಮಾಡಿಕೊಂಡೆ? ನನ್ನ ಭುಜಬಲ ಪರಾಕ್ರಮಗಳಿಂದ ಪರಾಜಯಗೊಳ್ಳುವ ನೀನು ಚೂರು ಚೂರುಗಳನ್ನಾಗಿ ಸುತ್ತಲೂ ಬೀಳೋದನ್ನು ಹೀಗೆ ಕಾಣ್ತೀಯ, ನೋಡ್ಕೊ, ಇದು ನಾನು ಮಾಡ್ತೀನಿ ಹೇಗೆ ಅಂತ ಹೀಗೆ ಹೇಳಿ ಹನುಮಂತ ಪರ್ವತವನ್ನು ಹಿಡಿದೆತ್ತಿ ಎಳೆದ ಮೇಲೆ ಅಪ್ಪಳಿಸ್ತಾನೆ. ಆ ತಕ್ಷಣ ಶಿಖರಗಳೆಲ್ಲ ನುಚ್ಚುನೂರಾಗಿ ಹೋಗ್ತವೆ. ಆಕಾಶಚರರಾದ ಸಿದ್ಧ ಚಾಂದ್ರನಿಂದ ಸ್ತುತಿಸಲ್ಪಡುತ್ತಾ ಗರುಡನಂತೆ ಭಯಂಕರ ವೇಗದಿಂದ ಕೂಡಿದ್ದ ಮಾರುತಿ ಆಕಾಶಕ್ಕೆ ಹಾರ್ತಾನೆ. ಸೂರ್ಯನ ಮಾರ್ಗವನ್ನು ಸೇರಿ ಸೂರ್ಯನ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶದಿಂದ
ಕೂಡಿದ್ದ ಪರ್ವತ ಶಿಖರವನ್ನು ಹಿಡಿದು ಹೊರಟ ಭಾಸ್ಕರ ಸದೃಶನಾದ ಮಾರುತಿ ಸೂರ್ಯದೇವನ ಸನ್ನಿಧಿಯಲ್ಲಿ ಮತ್ತೊಬ್ಬ ಸೂರ್ಯನಂತೆಯೇ ಕಾಣಿಸ್ತಾನೆ. ಹಾಗೆ ಪರ್ವತವನ್ನೇ ಹೊತ್ಕೊಂಡು ಬರ್ತಾ ಇದ್ದ ಹನುಮಂತನನ್ನು ನೋಡಿ ವಾನರರೆಲ್ಲ ಗಟ್ಟಿಯಾಗಿ ಗರ್ಜನೆ ಮಾಡ್ತಾರೆ. ಬಳಿಕ ಮಾರುತಿ ತ್ರಿಕೂಟ ಪರ್ವತದಲ್ಲಿದ್ದ ವಾನರ ಸೈನಿಕರ ಮಧ್ಯದಲ್ಲಿ ಇಳಿತಾನೆ. ರಾಮ ಲಕ್ಷ್ಮಣರು ಪರ್ವತದಲ್ಲಿರ್ತಕ್ಕಂಥ ಔಷಧಿಗಳ ಗಂಧವನ್ನು ಮೂಸಿದ ತಕ್ಷಣ ಎಚ್ಚರ ಆಗೋಗುತ್ತೆ ಅವರಿಗೆ. ಅವರ ಶರೀರದಲ್ಲಿದ್ದ ಬಾಣಗಳೆಲ್ಲ ಹೊರಬಂದು ಗಾಯಗಳೆಲ್ಲವೂ ಮಾಯ್ದು ಹೋಗುತ್ತವೆ. ಅದೇ ಪರಿಣಾಮ ಸಮಸ್ತ ವಾನರ ಸೈನಿಕರ ಮೇಲೆ ಉಂಟಾಗಿ ಎಲ್ಲರೂ ಕೂಡ ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೇ ಸಲ. ಬೆಳಗಾಗ್ತಾ ಇದ್ದ ಹಾಗೆ ನಿದ್ರೆ ಮುಗಿದು ಎಚ್ಚರ ಆಗುವಂಗೆ ಎಲ್ಲರೂ ಎದ್ದು ಕೂತ್ಕೊಂಡ್ರು. ಬಳಿಕ ಗಂಧವಹನ ಆತ್ಮಜನಾದ ಮಹಾವೇಗಶಾಲಿಯಾದ ಮಾರುತಿಯ ಔಷಧಿ ಪರ್ವತವನ್ನು ಹಿಮವತ್ ಪರ್ವತಕ್ಕೇ ಕೊಂಡೊಯ್ದು ಅಲ್ಲಿ ಅದನ್ನು ಪುನಃ ಪ್ರತಿಷ್ಠಾಪಿಸಿ ಪುನಃ ರಾಮನ ಬಳಿಗೆ ಬಂದು ಸೇರ್ತಾನೆ. ಆನಂತರ ಸುಗ್ರೀವ ಶ್ರೀರಾಮನಲ್ಲಿ ಅರ್ಥಗರ್ಭಿತವಾದ ಮಾತನ್ನು ವಿಜ್ಞಾಪಿಸಿಕೊಂಡು ಬಳಿಕ ಹನುಮಂತನಿಗೆ ಹೇಳ್ತಾನೆ. ಹನುಮಂತ, ಕುಂಭಕರ್ಣನು ಹತನಾದನು, ಅಂತೆಯೇ ರಾವಣನ ಮಕ್ಕಳು ಹತರಾದರು. ಈ ಸಮಯದಲ್ಲಿ ಲಂಕೆಗೆ ಯಾವುದೇ ರಕ್ಷಣೆಯನ್ನು ಕಲ್ಪಿಸಲು ರಾವಣನು ಅಸಮರ್ಥನಾಗಿದ್ದಾನೆ. ಆದುದರಿಂದ ನಮ್ಮ ಸೈನ್ಯದಲ್ಲಿರ್ತಕ್ಕಂತಹ ಮಹಾಬಲಿಷ್ಠರಾದ ಮತ್ತು ವೇಗವಂತರಾದ ವಾನರರು ಪಂಚುಗಳನ್ನು ಹಿಡಿದುಕೊಂಡು ಲಂಕಾಪಟ್ಟಣವನ್ನು ಶೀಘ್ರವಾಗಿ ಆಕ್ರಮಿಸಲಿ. ಸುಗ್ರೀವನ ಮಾತನ್ನು ಕೇಳಿ ವಾನರ ಶ್ರೇಷ್ಠರು ಪಂಚುಗಳನ್ನು ಹಿಡಿದುಕೊಂಡು ಲಂಕಾಪಟ್ಟಣದ ಕಡೆಗೆ ಹೊರಡ್ತಾರೆ. ಪಂಚುಗಳನ್ನು ಹಿಡಿದಿದ್ದ ವಾನರರು ಎಲ್ಲ ಕಡೆಗಳಲ್ಲೂ ಪಟ್ಟಣವನ್ನು ಆಕ್ರಮಿಸಿಬಿಟ್ಟು ಎಲ್ಲೆಡೆ ಕಡೆದು ಬೆಂಕಿ ಹತ್ತಿಸ್ತಾರೆ. ರಾಕ್ಷಸರ ಸಾವಿರಾರು ಮನೆಗಳನ್ನೆಲ್ಲ ಸುಟ್ಟು ಹಾಕಿಬಿಡ್ತಾರೆ. ಹೀಗೆ ಲಂಕಾಪಟ್ಟಣವು ಸರ್ವತ್ರ ಸುಟ್ಟು ಹೋಗುತ್ತಿರುವಾಗ ಅದರ ನೆರಳು ಸಮುದ್ರದಲ್ಲಿ ಬಿದ್ದು ಅದು ಕೆಂಪು ಸಮುದ್ರದಂತೆ ಪ್ರಕಾಶಿಸ್ತಾ ಇತ್ತು. ಈ ಕಡೆ ರಾಮ ಲಕ್ಷ್ಮಣರು ತಮ್ಮ ಧನುಸ್ಸುಗಳನ್ನು ಎತ್ಕೊಳ್ತಾರೆ. ಶ್ರೀರಾಮ ಧನುಸ್ಸಿನಿಂದ ಶಿಂಜಿನಿಯನ್ನು ಸೆಳೆದು ಠೇಂಕರಿಸ್ತಾನೆ. ವಾನರರ ಗರ್ಜನೆ, ರಾಕ್ಷಸರ ಕೋಲಾಹಲ, ಶ್ರೀರಾಮನ ಧನುಸ್ಸಿನ ಶಬ್ದ ಎಲ್ಲ ಕಡೆ ಕೇಳಿಸ್ತಿರುತ್ತೆ. ಶ್ರೀರಾಮನ ಬಾಣಗಳು ಬೀಳ್ತಾ ಇರೋದನ್ನು ನೋಡಿ ರಾಕ್ಷಸರು ಭಯಂಕರವಾದ ಯುದ್ಧಕ್ಕೆ ಸನ್ನದ್ಧರಾಗಿ ತೊಡಗುತ್ತಾರೆ. ವಾನರರಿಗೂ ರಾಕ್ಷಸರಿಗೂ ಭಯಂಕರವಾದ ಯುದ್ಧವು ನಡೀತದೆ. ಅಂಗದ ಇದರೆಲ್ಲ ಅವನು ಕಂಪನ ಪ್ರಜಂಘರ ಸಂಹಾರ ಮಾಡ್ತಾನೆ. ದ್ವಿವಿಧನಿಂದ ಶೋಣಿತಾಕ್ಷನ ಸಂಹಾರವಾಗುತ್ತೆ. ಮೈಂದನಿಂದ ಯೂಪಾಕ್ಷನ ಸಂಹಾರವಾಗುತ್ತೆ. ಯುದ್ಧದಲ್ಲಿ ಕುಂಭಕರ್ಣನ ಮಗನಾದ ಕುಂಭ ಇದನ್ನೆಲ್ಲ ಅವನು ಅಂಗದನನ್ನು ಮೂರ್ಛೆಗೊಳಿಸ್ತಾನೆ. ಸುಗ್ರೀವ ಕುಂಭನನ್ನು ಸಂಹಾರ ಮಾಡ್ತಾನೆ. ಕುಂಭನ ತಮ್ಮನಾದ ನಿಕುಂಭನನ್ನು ಹನುಮಂತ ಸಂಹರಿಸ್ತಾನೆ. ನಿಕುಂಭರು ಯುದ್ಧದಲ್ಲಿ ಹತರಾಗಿದ್ದನ್ನು ಕೇಳಿ ರಾವಣನಿಗೆ ಮಕರಾಕ್ಷನನ್ನು ಯುದ್ಧಕ್ಕೆ ಕಳಿಸ್ಕೊಡ್ತಾನೆ. ಅವನು ಯಾರಪ್ಪ ಮಕರಾಕ್ಷ ಅಂದರೆ ಖರಾಸುರ ಇದ್ದಲ್ಲ ಅವನ ಮಗ. ಅವನು ರಾಮನನ್ನು ಕೊಲ್ಲೇಬೇಕು ಅಂತ ಶಪಥದಿಂದ ಬಂದಿದ್ದ. ಅವನು ಶ್ರೀರಾಮನನ್ನು ಕುರಿತು ಹೀಗೆ ಹೇಳ್ತಾನೆ. ರಾಮ, ನಿಲ್ಲು, ಈಗ ನನಗೂ ನಿನಗೂ ದ್ವಂದ್ವ ಯುದ್ಧವು ನಡೆಯಲಿದೆ. ನಿಶ್ಚಿತವಾದ ಬಾಣಗಳ ಪ್ರಯೋಗದಿಂದ ನೀನು ಪ್ರಾಣತ್ಯಾಗ ಮಾಡುವಂತೆ ಮಾಡುವೆನು. ದಂಡ ಕಾರಣದಲ್ಲಿ ನನ್ನ ತಂದೆಯನ್ನು ಒಂದು ದಿನದಿಂದಲೂ ನೀನು ರಾಕ್ಷಸರ ಹರಣ ಕಾರ್ಯದಲ್ಲಿಯೇ ತೊಡಗಿದೀಯ. ಇದನ್ನು ನೆನೆದೊಡನೆ ನನ್ನ ಕೋಪವು ಉಕ್ಕೇರಿ ಬರುತ್ತೆ. ದುರಾತ್ಮ ರಾಘವ, ಆ ಮಹಾವನದಲ್ಲಿ ಅಂದು ನೀನು ನನ್ನ ಕಣ್ಣಿಗೆ ಬೀಳಲಿಲ್ಲ. ಈಗ ನಿನ್ನನ್ನು ನೋಡುವುದೊಡನೆ ನನ್ನ ಅಂಗಾಂಗಗಳು ಕೋಪದಿಂದ ದಹಿಸಿ ಹೋಗುತ್ತಿವೆ. ಸಿಂಹವು ಕ್ಷುದ್ರ ಮೃಗಗಳನ್ನು ಬಯಸುವಂತೆ ನಾನು ನಿನ್ನ ಆಗಮವನ್ನೇ ನಿರೀಕ್ಷಿಸುತ್ತಿದ್ದೆ. ಸೌಭಾಗ್ಯವಶದಿಂದ ಈಗ ನೀನು ನನ್ನ ಕಣ್ಮುಂದೆ ನಿಂತಿದ್ದೀಯ. ಈಗ ನನ್ನ ಬಾಣದಿಂದ ಹತನಾಗುವ ನೀನು ಯಮನ ಪಟ್ಟಣಕ್ಕೆ ಹೋಗಿ ಯಾವ ರಾಕ್ಷಸರೀರರನ್ನು ಸಂಹರಿಸಿದೆಯೋ ಅವರ ಜೊತೆಯಲ್ಲಿಯೇ ವಾಸ ಮಾಡ್ತೀಯ. ನಿನಗೆ ಯಾವ ಯುದ್ಧ ವಿಶೇಷವಾಗಿ ಅಭ್ಯಾಸವಾಗಿದೆಯೋ ಆ ಯುದ್ಧವನ್ನು ನನ್ನೊಂದಿಗೆ ಮಾಡು. ಮಕರಾಕ್ಷ ಹಾಗೂ ಶ್ರೀರಾಮ ಅವರಿಬ್ಬರಿಗೂ ಘೋರ ಯುದ್ಧವಾಗುತ್ತೆ. ಶ್ರೀರಾಮನು ಪಾವಕಾಸ್ತ್ರದಿಂದ ಮಕರಾಕ್ಷನನ್ನು ಸಂಹರಿಸಿಬಿಡ್ತಾನೆ. ಯುದ್ಧಗಳಲ್ಲಿ ಯಾವಾಗಲೂ ಜಯಗೊಳಿಸುತ್ತಿದ್ದ ರಾವಣ ಖರನ ಮಗನಾದ ಮಕರಾಕ್ಷನು ಹತನಾದನೆಂಬ ವಾರ್ತೆಯನ್ನು ಕೇಳಿ ಕೋಪದಿಂದ ಕಿರಿಕಿರಿ ಕಾಡ್ತಾನೆ. ನಂತರ ಅವನು ತನ್ನ ಮಗನಾದ ಇಂದ್ರಜಿತುವಿಗೆ ಯುದ್ಧಕ್ಕೆ ಹೋಗುವಂತೆ ಆಜ್ಞೆ ಮಾಡ್ತಾನೆ. ಇಂದ್ರಜಿತು ಯುದ್ಧಕ್ಕೆ ಹೊರಡಕ್ಕೆ ಮುಂಚೆ ಹೋಮ ಮಾಡ್ತಾನೆ ಒಂದು. ನಂತರ ಲಂಕಾಪಟ್ಟಣದಿಂದ ಹೊರಟು ಅಂತರ್ಧಾನನಾಗುತ್ತಾ ಹೇಳ್ತಾನೆ. ವ್ಯರ್ಥವಾಗಿ ಅರಣ್ಯಕ್ಕೆ ದೂಡಲ್ಪಟ್ಟಿರತಕ್ಕಂತಹ ರಾಮಲಕ್ಷ್ಮಣರಿಬ್ಬರನ್ನು ನಾನಿಂದು ಸಂಬಂಧಿಸಿ ತಂದೆಯಾದ ರಾವಣನ ಯುದ್ಧದಿಂದ ಗಳಿಸಿದ ವಿಜಯವನ್ನು ನಾನು ಖಂಡಿತ ಸಮರ್ಪಿಸ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾನೆ. ಯುದ್ಧರಂಗಕ್ಕೆ ಧುಮುಕಿದ ಇಂದ್ರಜಿತುವು ರಾಮಲಕ್ಷ್ಮಣರೊಡನೆ ಯುದ್ಧ ಮಾಡ್ತಾನೆ. ಅವನ ಬಾಣಗಳ ಸುರಿಮಳೆಗಳಿಂದ ಅನೇಕ ಬಾಣಗಳು ದೇಹತ್ಯಾಗ ಮಾಡ್ತಾರೆ. ಆಗ ಲಕ್ಷ್ಮಣನು ಕ್ರುದ್ಧನಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಲಿಕ್ಕೆ ಮುಂದಾಗ್ತಾನೆ. ಆದರೆ ಶ್ರೀರಾಮ ಒಪ್ಪಲಿಲ್ಲ. ಬ್ರಹ್ಮಾಸ್ತ್ರ ಉಪಯೋಗಿಸಿ ನಿರುಪದ್ರವಿಗಳಾದ ರಾಕ್ಷಸರನ್ನು ಕೊಲ್ಲಬೇಕಾಗುತ್ತೆ. ಹಾಗಾಗಿ ಸರ್ಪಗಳಂತೆ ಮಹಾಭಯಂಕರವಾದ ಅತ್ಯಂತ ವೇಗಶಾಲಿಗಳಾದ ಅಸ್ತ್ರಗಳನ್ನು ಪ್ರಯೋಗಿಸೋಣ. ಇಂದ್ರಜಿತ್ತು ಭೂಮಿಗಳಿಗೆ ಇಳಿದು ಬಂದರೂ, ಸ್ವರ್ಗಕ್ಕೆ ಹೊರಟು ಹೋದರೂ, ರಸಾತಲವನ್ನೇ ಪ್ರವೇಶಿಸಿದ್ರು, ಆಕಾಶದಲ್ಲಿಯೇ ಸ್ಥಿರವಾಗಿ ನಿಂತರೂ, ಇದೇ ರೀತಿಯಲ್ಲಿ ನಿಗೂಢವಾಗಿ ಯುದ್ಧ ಮಾಡ್ತಿದ್ರೂ ಕೂಡ ನಾನು ಬಿಡಲಿರುವ ಬ್ರಹ್ಮಾಸ್ತ್ರಗಳಿಂದ
ದಗ್ಧನಾಗಿ ಪ್ರಾಣ ತೊರೆದು ಭೂಮಿಯಲ್ಲಿ ಖಂಡಿತ ಬೀಳ್ತಾನೆ ಅಂತ. ಹೀಗೆ ಶ್ರೀರಾಮನ ಮಹಾರ್ಥಯುಕ್ತವಾಗಿರ್ತಕ್ಕಂಥ ಮಾತನ್ನು ಕೇಳಿ ಭಯಂಕರನಾದ ಇಂದ್ರಜಿತು ಯುದ್ಧದಿಂದ ವಿರಮಿತನಾಗಿ ಲಂಕಾಪಟ್ಟಣವನ್ನು ಪ್ರವೇಶಿಸ್ಬಿಡ್ತಾನೆ. ಹೊರಟೋಗ್ತಾನೆ ವಾಪಸ್ಸು. ಪುನಃ ಯುದ್ಧ ಮಾಡುವ ಸಲುವಾಗಿ ಪಶ್ಚಿಮ ದ್ವಾರದ ಕಡೆಯಿಂದ ಬರ್ತಾನೆ. ಮಾಯಾವಿದ್ಯೆಯನ್ನು ಪ್ರಕಟಿಸ್ತಾನೆ. ಮಹಾಸೈನ್ಯ ಸುತ್ತುವರೆದು ನಿಂತಿರುವಾಗ ಮಾಯಾಸೀತೆಯನ್ನು ರಥದಲ್ಲಿ ಕೂರಿಸ್ಕೊಂಡು ಅವಳನ್ನು ಅವರೆಲ್ಲರ ಸಮ್ಮುಖದಲ್ಲಿ ವಧಿಸಬೇಕೆಂದು ಇಂದ್ರಜಿತು ಸಮಾಲೋಚಿಸ್ತಾನೆ. ಹನುಮಂತ ಇಂದ್ರಜಿತುವಿನ ರಥದಲ್ಲಿ ಆನಂದರಹಿತಳಾಗಿ ದುಃಖಿತೆಯಾದ ಸೀತೆಯನ್ನು ನೋಡ್ತಾನೆ. ಈತಳು ಸೀತಾದೇವಿಯನ್ನು ಇಲ್ಲಿಗೆ ಕರೆತಂದ ಕಾರಣವಾದರೂ ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇಂದ್ರಜಿತುವನ್ನು ಮುತ್ತಿಗೆ ಹಾಕ್ತಾನೆ. ವಾನರರ ಪ್ರಹಾರ ಮಾಡುವಾಗ ಇಂದ್ರಜಿತು ಸೀತೆಯನ್ನು ಹಿಂಸಿಸ್ತಾನೆ. ಹನುಮಂತನಿಗೆ ತಡೆಯಲಾಗದೆ ನಿಂದಿಸ್ತಾನೆ. ಇಂದ್ರಜಿತುವು ಹಾ ರಾಮ ಎಂದು ಕೂಗಿಕೊಳ್ಳುತ್ತಾ ಗೋಳಾಡುತ್ತಿದ್ದ ಮಾಯಾಸೀತೆಯನ್ನು ನಿಶಿತವಾದ ಕತ್ತಿಯಿಂದ ತಾನೇ ಕತ್ತರಿಸಿ ಹಾಕ್ತಾನೆ. ಮಾಯಾಸೀತೆಯನ್ನು ಸಂಹರಿಸಿದ ನಂತರ ಇಂದ್ರಜಿತು ಹನುಮಂತನಿಗೆ ಹೇಳ್ತಾನೆ, ವಾನರರೇ, ಇನ್ನು ಮುಂದೆ ನಿಮ್ಮ ಪರಿಶ್ರಮವೆಲ್ಲ ವ್ಯರ್ಥವೇ. ತುಂಬ ಬೇಜಾರಾಗತ್ತೆ ವಾನರರೆಲ್ರಿಗೂ. ಎಲ್ಲ ಓಡೋಗ್ಬಿಡ್ತಾರೆ ದುಃಖದಿಂದ. ಹನುಮಂತ ಎಲ್ಲರನ್ನೂ ಹುರಿದುಂಬಿಸಿ ತನ್ನ ಮುಂದಾಳತನದಲ್ಲಿ ವಾನರ ರಾಕ್ಷಸರೊಡನೆ ಯುದ್ಧ ಮಾಡ್ತಾನೆ. ನಂತರ ಹನುಮಂತ ಯುದ್ಧದಲ್ಲಿ ಅರ್ಥವಿಲ್ಲ, ಯಾವ ಸೀತೆಗೋಸ್ಕರ ಯುದ್ಧ ನಡೀತಿತ್ತೋ ಆ ಸೀತೆಯೇ ಇಲ್ಲವಾದ ಮೇಲೆ ಯಾವ ಯುದ್ಧವೂ ಬೇಡ, ಈ ವಿಷಯವನ್ನು ರಾಮನಿಗೆ ಹೇಳ್ಬೋಣ ಅಂತ ಬನ್ನಿ ಅಂತ ಕರ್ಕೊಂಬಂದ್ಬಿಡ್ತಾನೆ. ಹನುಮಂತ ಸೈನ್ಯದೊಡನೆ ಶ್ರೀರಾಮನ ಬಳಿಗೆ ಹೋಮವನ್ನು ಕಂಡು ದುರಾತ್ಮನಾದ ಏನಾಗುತ್ತೆ ಅಂತಂದರೆ ಅವನಿಗೆ ಬೇಜಾರಾಗ್ಬಿಡುತ್ತೆ. ಹನುಮಂತನಿಗೆ ಸೀತೆನೇ ಸತ್ತು ಹೋದ ಮೇಲೆ ನಾವು ಮಾಡೋ ಯುದ್ಧ ಏನು ಪ್ರಯೋಜನ, ಇದನ್ನೆಲ್ಲ ನಾವು ನಿಲ್ಲಿಸ್ಬಿಟ್ಟು ಸೀದಾ ಹೊಟ್ಟೋಗೋಣ ಅಂದ್ಬಿಟ್ಟು ಬರ್ತಾರೆ ರಾಮನ ಹತ್ರಕ್ಕೆ. ಅವನು ರಾಮನ ಹತ್ರ ಹೋಗೋದನ್ನು ಸೈನ್ಯದ ಜೊತೆ ಹನುಮಂತ ಹೋಗೋದನ್ನು ನೋಡಿ ಆ ದುರಾತ್ಮನಾದ ಇಂದ್ರಜಿತು ಹೋಮ ಮಾಡುವ ಅಭಿಲಾಷೆಯಿಂದ ನಿಕುಂಭಿಲಾದೇವಿಯ ಮಂದಿರಕ್ಕೆ ಹೋಗ್ತಾನೆ. ಅಲ್ಲಿ ವಿಧಿವತ್ತಾಗಿ ಹೋಮ ಮಾಡ್ತಾನೆ. ಇತ್ತ ಹನುಮಂತ ಶ್ರೀರಾಮನಿಗೆ ಇಂದ್ರಜಿತುವು ಸೀತಾದೇವಿಯನ್ನು ಸಂಹರಿಸಿದ್ದನ್ನು ತಿಳಿಸ್ತಾನೆ. ಶ್ರೀರಾಮ ಮೂರ್ಛೆ ಹೋಗ್ತಾನೆ. ಲಕ್ಷ್ಮಣ ಸಮಾಧಾನ ಮಾಡ್ತಾನೆ. ಇಂದ್ರಜಿತುವು ಮಾಡಿದ ಕಾರ್ಯವು ಅತ್ಯಂತ ದುಃಖಕರವಾಗಿರ್ದೇನೋ ಸರಿ, ಆದರೆ ನಾನೀಗ ಪರಾಕ್ರಮದಿಂದ ಅವನ ಅನುಯಾಯಿಗಳನ್ನು ಸಂಹರಿಸಿ ಆ ದುಃಖವನ್ನು ದೂರ ಮಾಡ್ತೇನೆ. ರಾಘವ ಎದ್ದೇಳು, ಸಮಾಧಾನ ತಂದುಕೋ ಅಂತ. ಆ ಸಮಯದಲ್ಲಿ ವಿಭೀಷಣ ರಾಮಲಕ್ಷ್ಮಣರ ಜೊತೆ ಇದ್ದ ಕಡೆ ಬರ್ತಾನೆ. ಲಕ್ಷ್ಮಣ ಇಂದ್ರಜಿತುವಿನಿಂದ ಸೀತಾದೇವಿ ಹತಳಾದಳು ಎಂಬ ಮಾತನ್ನು ಹನುಮಂತರಿಂದ ಕೇಳಿದೊಡನೆ ರಾಘವ ಮೂರ್ಛಿತನಾಗಿದ್ದಾನೆ ಅಂತ ತಿಳಿಸ್ತಾನೆ ಲಕ್ಷ್ಮಣ. ರಾಘವ, ಇಂದ್ರಜಿತುವು ವಾನರರನ್ನು ಭ್ರಮೆಗೊಳಿಸಿ ಹೊರಟು ಹೋಗಿದ್ದಾನೆ. ಇಂದ್ರಜಿತುವಿನಿಂದ ಕೊಲ್ಲಲ್ಪಟ್ಟ ಜಾನಕಿಯು ಮಾಯಾಸೀತೆ ಅಂತ ತಿಳ್ಕೊ ನೀನು. ನಿಜವಾದ ಸೀತಾದೇವಿ ಎಲ್ಲ ಅವಳು. ಈಗ ಇಂದ್ರಜಿತುವು ನಿಕುಂಭಿಲಾ ಮಂದಿರಕ್ಕೆ ಹೋಗಿ ಹೋಮವನ್ನು ಮಾಡ್ತಾ ಇದ್ದಾನೆ. ಅವನೇನಾದರೂ ಹೋಮವನ್ನು ಪೂರೈಸಿ ಯುದ್ಧಕ್ಕೆ ಬಂದದ್ದೇ ಆದರೆ ಅವನನ್ನು ಎದುರಿಸಿ ನಿಂತು ಯುದ್ಧ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ? ಇಂದ್ರಸಹಿತರಾದ ದೇವತೆಗಳಿಗೂ ಸಾಧ್ಯವಾಗೋದಿಲ್ಲ. ನಮ್ಮನ್ನು ಭ್ರಾಂತಿಗೊಳಿಸುವ ಸಲುವಾಗಿಯೇ ಅವರು ಈ ಮಾಯೆಯ ಪ್ರಯೋಗ ಮಾಡಿದ್ದಾರೆ. ವಾನರರು ಪರಾಕ್ರಮವನ್ನು ತೋರಿಸ್ತಾ ಇದ್ದರೆ ತನ್ನ ಹೋಮ ಕ್ರಿಯೆಗೆ ವಿಘ್ನ ಉಂಟಾಗುವುದೆಂದು ಭಾವಿಸಿ ಅವನು ಹೀಗೆ ಮಾಡಿದ್ದಾನೆ. ಅವನು ಪ್ರಾರಂಭಿಸಿರುವ ಹೋಮವು ಪೂರ್ಣವಾಗುವಷ್ಟರಲ್ಲಿ ನಾವೆಲ್ಲರೂ ಸೈನ್ಯ ಸಮೇತರಾಗಿ ನಿಕುಂಭಿಲಾ ಮಂದಿರಕ್ಕೆ ಹೋಗೋಣ. ರಾಘವ, ಸುಳ್ಳು ಮಾತಿನಿಂದ ಒದಗಿರುವ ಈ ನಿನ್ನ ಸಂತಾಪವನ್ನು ದೂರ ಮಾಡು. ಸೈನ್ಯದೊಡನೆ ಹೋಗುವ ನಮ್ಮೊಡನೆ ಲಕ್ಷ್ಮಣನನ್ನು ಕಳಿಸಿಕೊಡು. ವರಶ್ರೇಷ್ಠನಾದ ಲಕ್ಷ್ಮಣ ನಿಶ್ಚಿತವಾದ ಬಾಣಗಳನ್ನು ಇಂದ್ರಜಿತು ತನ್ನ ಹೋಮಕರ್ಮಗಳನ್ನು ಮುಗಿಸಿದಂತೆ ಮಾಡ್ತಾನೆ. ಆನಂತರ ಅವನನ್ನು ವಧಿಸಲು ಶಕ್ತನಾಗ್ತಾನೆ. ಶತ್ರುವಿನ ವಿನಾಶವಾಗಬೇಕಾಗಿರುವ ಈ ಸಮಯದಲ್ಲಿ ವ್ಯರ್ಥವಾಗಿ ಕಾಲ ಕಳೆಯುವುದು ಉಚಿತವಾಗಿ ಕಾಣುವುದಿಲ್ಲ. ನಿಕುಂಭಿಲಾ ಮಂದಿರದಲ್ಲಿ ಅವನೇನಾದರೂ ಹೋಮಕರ್ಮಗಳನ್ನು ಪೂರ್ಣಗೊಳಿಸಿಬಿಟ್ರೆ ಯುದ್ಧದಲ್ಲಿ ಅವನನ್ನು ದೇವ ದಾನವರಾದಿಯಾಗಿ ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ವಿಭೀಷಣನ ಪ್ರಾರ್ಥನೆಯಂತೆ ಶ್ರೀರಾಮ ಇಂದ್ರಜಿತುವಿನ ಜೊತೆ ಯುದ್ಧ ಮಾಡಲಿಕ್ಕೆ ಲಕ್ಷ್ಮಣನನ್ನು ಕಳಿಸ್ಕೊಡ್ತಾನೆ. ಸೇನಾ ಸಹಿತನಾದ ಲಕ್ಷ್ಮಣ ನಿಕುಂಭಿಲಾ ಮಂದಿರದ ಬಳಿಗೆ ಹೋಗ್ತಾನೆ. ಇಂದ್ರಜಿತುವಿಗೆ ಬ್ರಹ್ಮನು ವರವನ್ನು ಕೊಟ್ಟಿದ್ದ. ಏನಂದರೆ, ನೀನು ಆಲದ ಮರದ ಬುಡದಲ್ಲಿರುವ ನಿಕುಂಭಿಲಾ ಮಂದಿರವನ್ನು ಸೇರದೆ ಮತ್ತು ಹೋಮವನ್ನು ಪೂರ್ತಿಗೊಳಿಸದೇ ಇರುವಾಗ ಶಸ್ತ್ರಪಾಣಿಯಾದ ನಿನ್ನನ್ನು ಯಾವ ಶತ್ರುವು ಆಕ್ರಮಿಸುವನೋ ಅವನೇ ಮುಂದೆ ನಿನ್ನನ್ನು ವಧಿಸುತ್ತಾನೆ ಅಂತ. ಮೊದಲಿಗೆ ವಾನರ ರಾಕ್ಷಸರ ಭಯಂಕರ ಸಮರವಾಗುತ್ತೆ. ಹನುಮಂತ ರಾಕ್ಷಸ ಸೈನಿಕರನ್ನೆಲ್ಲ ಸಂಹರಿಸ್ತಾನೆ. ಹನುಮಂತನು ಇಂದ್ರಜಿತುವನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಆಗ ಇಂದ್ರಜಿತು ಹನುಮಂತನನ್ನು ಸಂಹರಿಸಲು ಧನುಸ್ಸನ್ನು ಎತ್ತಿದ್ದ ಸಮಯಕ್ಕೆ ಸರಿಯಾಗಿ ವಿಭೀಷಣ ಲಕ್ಷ್ಮಣನಿಗೆ ಇದೇ ಸರಿಯಾದ ಸಮಯ, ನೀನು ಇಂದ್ರಜಿತುವನ್ನು ಸಂಹರಿಸು ಅಂತ ಹೇಳ್ತಾನೆ. ವಿಭೀಷಣ ಲಕ್ಷ್ಮಣನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಅತ್ಯಂತ ವೇಗವಾಗಿ ಇಂದ್ರಜಿತುವಿದ್ದೆಡೆಗೆ ಬರ್ತಾನೆ. ಅಲ್ಲಿ ಒಂದು ಆಲದ ಮರ ಇತ್ತು, ಅತಿ ಭಯಂಕರವಾಗಿತ್ತು.
ಆ ಆಲದ ಮರದ ಬಳಿಯೇ ಇಂದ್ರಜಿತ್ತು ಭೂತಗಳಿಗೆ ಬಲಿಯನ್ನಿತ್ತು ಅನಂತರ ಯುದ್ಧಭೂಮಿಗೆ ಬರ್ತಾನೆ. ಇಲ್ಲಿ ಭೂತಗಳ ಬಲಿಯನ್ನು ಕೊಡುವುದರ ಫಲವಾಗಿ ಅವನು ಯುದ್ಧಭೂಮಿಯಲ್ಲಿ ಎಲ್ಲರಿಗೂ ಅದೃಶ್ಯನಾಗ್ತಾನೆ. ಅದೃಶ್ಯನಾಗಿದ್ದೇ ಶತ್ರುಗಳನ್ನು ಸಂಹರಿಸುವುದಲ್ಲದೆ ಶ್ರೇಷ್ಠವಾದ ಬಾಣಗಳಿಂದ ಬಂಧಿಸ್ತಾನೆ. ಇಂದ್ರಜಿತವು ಈ ವಟವೃಕ್ಷದ ಬಳಿಗೆ ಬರುವುದರೊಳಗಾಗಿ ನೀನು ಅವನನ್ನು ರಥಾಶ್ವ ಸಾರಥಿಗಳೊಡನೆ ಧ್ವಂಸ ಮಾಡುವಂತ ಲಕ್ಷ್ಮಣನಿಗೆ ತಿಳಿಸ್ತಾನೆ. ಅಷ್ಟರಲ್ಲಿ ಇಂದ್ರಜಿತು ಕಾಣಿಸ್ಕೋತಾನೆ. ಲಕ್ಷ್ಮಣ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಲಕ್ಷ್ಮಣನ ಪಕ್ಕದಲ್ಲಿರ್ತಕ್ಕಂಥ ವಿಭೀಷಣನನ್ನು ನೋಡಿ ಇಂದ್ರಜಿತು ಕಠೋರ ಮಾತುಗಳನ್ನಾಡ್ತಾನೆ. ಚಿಕ್ಕಪ್ಪನಾದ ನೀನು ಪುತ್ರನಾದ ನನಗೆ ಹೇಗೆ ದ್ರೋಹವನ್ನಿಸುವೆ? ಧರ್ಮವೇ ತಿಳಿದಿಲ್ಲ ನೀನು ಸ್ವಜನರನ್ನು ಬಿಟ್ಟು ಇತರರನ್ನು ಆಶ್ರಯಿಸಿದ್ದೀಯೇ. ಶತ್ರುವು ಗುಣವಂತನೇ ಆಗಿರಬಹುದು, ನಮ್ಮವರು ನಿರ್ಗುಣನೇ ಆಗಿರಬಹುದು. ಗುಣವಂತನಾದ ಶತ್ರುವನ್ನು ಆಶ್ರಯಿಸಿಕೊಂಡಿರುವುದಕ್ಕಿಂತಲೂ ನಿರ್ಗುಣನಾದ ತನ್ನವರನ್ನೇ ಆಶ್ರಯಿಸಿಕೊಂಡಿರುವುದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಹೊರಗಿನವರು ಯಾವಾಗಲೂ ಹೊರಗಿನವರೇ ಆಗಿರುತ್ತಾರೆ. ಯಾರು ತನ್ನ ಪಕ್ಷವನ್ನು ಪರಿತ್ಯಜಿಸಿ ಶತ್ರು ಪಕ್ಷವನ್ನು ಸೇರುವನೋ ಅಂತಹವನನ್ನು ಶತ್ರು ಪಕ್ಷದವರೇ ಸಂಹರಿಸಿಬಿಡ್ತಾರೆ ಅಂತ ಹೇಳ್ತಾನೆ ಇಂದ್ರಜಿತು. ಅವನ ಮಾತನ್ನು ಕೇಳಿ ವಿಭೀಷಣ, ಹಿರಿಯರನ್ನು ಗೌರವಿಸುವ ಕಾರಣದಿಂದಲಾದರೂ ಕಠಿಣೋಕ್ತಿಯನ್ನು ಸಾಕು ಮಾಡು. ನಾನು ರಾಕ್ಷಸರ ವಂಶದಲ್ಲಿಯೇ ಹುಟ್ಟಿದ್ದರೂ ನನ್ನ ಶೀಲ ಸ್ವಭಾವಗಳು ರಾಕ್ಷಸದ್ದಲ್ಲ. ಇತರರ ಸ್ವತ್ತನ್ನು ಅಪಹರಿಸುವುದು, ಪರನಾರಿಯರೊಡನೆ ಸಂಸರ್ಗ, ಸುಹೃದಯರಲ್ಲಿ ಸಂದೇಹ, ಮಹರ್ಷಿಗಳ ವಧೆ, ದೇವತೆಗಳೊಡನೆ ಯುದ್ಧ, ಗರ್ವ, ರೋಷ, ವೈರ, ಅಧರ್ಮ ಮುಂತಾದ ದೋಷಗಳೆಲ್ಲವೂ ರಾವಣನಲ್ಲಿರುವುದರಿಂದಲೇ ನಾನು ಅಣ್ಣನನ್ನು ತ್ಯಜಿಸಿದೆ. ಈಗಲೂ ಅಷ್ಟೇ, ನೀವ್ಯಾರೂ ಉಳಿಯೋದಿಲ್ಲ, ಲಂಕೆಯೂ ಉಳಿಯುವುದಿಲ್ಲ ಅಂತ ಹೇಳ್ತಾನೆ. ವಿಭೀಷಣನ ಮಾತನ್ನು ಕೇಳಿ ಇಂದ್ರಜಿತಿಗೆ ತುಂಬ ಕೋಪ ಬರುತ್ತೆ. ಅವನು ವಿಭೀಷಣನೊಡನೆ ಮತ್ತೂ ಕಾಠಿಣ್ಯದಿಂದ ಮಾತನಾಡುತ್ತಾ ಮುಂದಕ್ಕೆ ಬರ್ತಾನೆ. ಲಕ್ಷ್ಮಣ ಹಾಗೂ ಇಂದ್ರಜಿತುವಿನ ನಡುವೆ ಘೋರವಾದ ಯುದ್ಧವಾಗುತ್ತೆ. ವಿಭೀಷಣ ರಾಕ್ಷಸರೊಡನೆ ಯುದ್ಧ ಮಾಡ್ತಾನೆ. ವಿಭೀಷಣನಿಗೆ ವಾನರ ಯೂಥಪತಿಗಳು ಪ್ರೋತ್ಸಾಹಿಸ್ತಾರೆ. ಲಕ್ಷ್ಮಣ ಇಂದ್ರಜಿತುವಿನ ಸಾರಥಿಯನ್ನು ಸಂಹಾರ ಮಾಡ್ತಾನೆ. ವಾನರರು ಇಂದ್ರಜಿತುವಿನ ಕುದುರೆಗಳನ್ನು ಸಂಹರಿಸ್ತಾರೆ. ಲಕ್ಷ್ಮಣ ಇಂದ್ರಜಿತುಗಳು ಭಯಂಕರ ಯುದ್ಧ ಮಾಡ್ತಾರೆ. ಕಡೆಯಲ್ಲಿ ಲಕ್ಷ್ಮಣ ಐಂದ್ರವೆಂಬ ಶ್ರೇಷ್ಠ ಧನುಸ್ಸನ್ನು ಪ್ರಹಾರ ಮಾಡಿ ಇಂದ್ರಜಿತುವನ್ನು ಸಂಹರಿಸ್ತಾನೆ. ಲಕ್ಷ್ಮಣ ವಿಭೀಷಣರು ಶ್ರೀರಾಮನಿಗೆ ಇಂದ್ರಜಿತುವಿನ ವಧೆಯ ವಾರ್ತೆಯನ್ನು ತಿಳಿಸಿದಾಗ ಶ್ರೀರಾಮ ಲಕ್ಷ್ಮಣನ ಆಲಂಗಿಸಿಕೊಂಡು ಪ್ರಶಂಸಿಸ್ತಾನೆ. ಸುಷೇಣ ಲಕ್ಷ್ಮಣ ಮೊದಲಾದವರಿಗೆ ಚಿಕಿತ್ಸೆ ಮಾಡ್ತಾನೆ. ಅತಿ ಭಯಂಕರವಾದ, ಘೋರವಾದ ಮತ್ತು ದಾರುಣವಾದ ಮಗನ ಮರಣ ವಾರ್ತೆಯನ್ನು ಕೇಳಿದ ತಕ್ಷಣ ರಾವಣನಿಗೆ ಮೂರ್ಛನೆ ಹೋಗ್ಬಿಡುತ್ತೆ. ಬಹಳ ಅಳ್ತಾನೆ. ಇಷ್ಟಾದರೂ ಮಹಾಕ್ರೂರಿಯಾಗಿದ್ದ ರಾವಣ ಪುನಃ ಸೀತೆಯನ್ನು ಕೊಲ್ಲಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ಸೀತೆಯನ್ನು ಸಂಹರಿಸಲಿಕ್ಕೆ ಹೋಗ್ತಾನೆ. ಆದರೆ ಸುಪಾರ್ಶ್ವನೆಂಬ ರಾವಣನ ಮಂತ್ರಿಯು, ನೀನು ಧರ್ಮವಿರುದ್ಧವಾಗಿ ಸ್ತ್ರೀ ಹತ್ಯೆ ಮಾಡುವುದರ ಬದಲು ನಮ್ಮೊಡನೆ ಯುದ್ಧಭೂಮಿಗೆ ಬಂದು ಈ ನಿನ್ನ ಎಲ್ಲ ಕೋಪವನ್ನು ರಾಮನ ಮೇಲೆ ಹರಿಯಬಿಡು. ಇಂದು ಫಾಲ್ಗುಣ ಕೃಷ್ಣ ಚತುರ್ದಶಿಯಾಗಿದೆ. ಆದುದರಿಂದ ನೀನು ಇಂದೇ ಯುದ್ಧಕ್ಕೆ ಸಿದ್ಧತೆ ಮಾಡಿ ನಾಳೆ ಅಮಾವಾಸ್ಯೆಯ ದಿನ ಸೈನಿಕರೊಡನೆ ವಿಜಯವನ್ನು ಗಳಿಸಲು ನಿರ್ಗಮಿಸು ಅಂತ ಹೇಳ್ತಾನೆ. ಸುಪಾರ್ಶ್ವನ ಮಾತನ್ನು ರಾವಣ ಒಪ್ಪಿಕೊಂಡು ವಾಪಸ್ಸು ಅರಮನೆಗೆ ಬರ್ತಾನೆ. ಅವನು ರಣರಂಗದಲ್ಲಿ ಶ್ರೀರಾಮನು ರಾಕ್ಷಸ ಸೈನ್ಯವನ್ನು ಸಂಹರಿಸ್ತಾನೆ. ಶ್ರೀರಾಮ ಸಂಹರಿಸಿದ ಮಹಾಸಂಹಾರ ಕಾರ್ಯವನ್ನು ಕೇಳಿ ಪತಿಯರನ್ನು ಕಳೆದುಕೊಂಡ ರಾಕ್ಷಸ ವಿಧವೆಯರು, ಮಕ್ಕಳನ್ನು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡ ರಾಕ್ಷಸಿಯರು ವಿಲಾಪಿಸುತ್ತಾ ತೊಡಗುತ್ತಾರೆ. ಕುರೂಪಿಯಾದ ವೃದ್ಧೆಯಾದ ಶೂರ್ಪಣಖಿಯ ದೆಸೆಯಿಂದ ಇಷ್ಟೆಲ್ಲ ಆಗಿದ್ದು ಅವಳ ಕಾರಣದಿಂದಲೇ ರಾವಣನು ರಾಮನೊಡನೆ ದ್ವೇಷ ಕಟ್ಟಿಕೊಂಡು ಇಂತಹ ದುರ್ವಸ್ಥೆಯಾಗಿದೆ. ಎಷ್ಟೇ ಶೂರನಾದರೂ ರಾವಣನು ರಾಮನ ಕಡೆಯಿಂದ ಸನ್ನಿಹಿತವಾಗಿರುವ ಮಹಾಘೋರವಾದ ಪರಿಣಾಮವನ್ನು ತಿಳಿದಿಲ್ಲ. ರಾವಣನು ಯುದ್ಧ ಮಾಡುವಾಗಲೆಲ್ಲ ಉತ್ಪಾತಗಳು ಕಾಣುತ್ತಲೇ ಇವೆ. ಈ ಎಲ್ಲ ಉತ್ಪಾತಗಳಿಗೂ ರಾಮನ ಮೂಲಕ ರಾವಣನ ವಧೆಯಾಗುವುದೆಂಬುದನ್ನೂ ಸೂಚಿಸ್ತಾ ಇವೆವು. ಬ್ರಹ್ಮನು ನೀಡಿದ ವರದ ಪ್ರಕಾರ ಮರಣದ ಭಯ ಯಾರಿಂದಲೂ ಇಲ್ಲವೆಂದರೂ ಮನುಷ್ಯರಿಂದ ಮರಣ ಸಂಭವಿಸಬಾರದೆಂದು ವರವನ್ನು ರಾವಣನು ಕೇಳಲಿಲ್ಲ. ಹಾಗಾಗಿ ರಾಮನಿಂದಲೇ ಭಯವು ಸನ್ನಿಹಿತವಾಗಿದೆ. ಹೀಗೆ ರಾಕ್ಷಸ ಸ್ತ್ರೀಯರು ಅಳ್ತಾ ಪ್ರಲಾಪಿಸ್ತಾ ಕೂತ್ಕೊಂಡ್ಬಿಡ್ತಾರೆ. ರಾವಣ ರಾಕ್ಷಸರ ಜೊತೆ ರಣರಂಗಕ್ಕೆ ಬರ್ತಾನೆ. ಸುಗ್ರೀವ ರಾಕ್ಷಸ ಸೈನ್ಯದ ಸಂಹಾರ ಮಾಡ್ತಾನೆ. ಸುಗ್ರೀವನು ಮಹೋದರನನ್ನು ವಧಿಸ್ತಾನೆ. ಅಂಗದ ಮಹಾಪಾರ್ಶ್ವನನ್ನು ವಧಿಸ್ತಾನೆ. ವಿರೂಪಾಕ್ಷನೂ ಸಂಹರಿಸಲ್ಪಡ್ತಾನೆ. ಇನ್ನು ರಾವಣ ಪರಮಕ್ರುದ್ಧನಾಗಿ ಪುನಃ ಯುದ್ಧಾಸಕ್ತನಾಗಿ ಶ್ರೀರಾಮನೊಂದಿಗೆ ಯುದ್ಧ ಮಾಡ್ತಾನೆ. ಎಷ್ಟು ಹೊತ್ತು ಘೋರ ಯುದ್ಧವಾದರೂ ರಾಮನ ಯುದ್ಧ ಮುಗಿತಾನೇ ಇಲ್ಲ. ಇದೇ ಸಮಯಕ್ಕೆ ವಿಭೀಷಣ ಅಷ್ಟಲ್ಲೇನಾಗುತ್ತೆ, ಲಕ್ಷ್ಮಣ ರಾವಣ ಸಾರಥಿಯ ತಲೆಯನ್ನು ಕತ್ತರಿಸಿಬಿಡ್ತಾನೆ.
ಈ ಸಮಯಕ್ಕೆ ವಿಭೀಷಣ ಪ್ರವೇಶ ಮಾಡಿ ರಾವಣನ ರಥದಲ್ಲಿದ್ದ ಕುದುರೆಗಳನ್ನು ಗದೆಯಿಂದ ಅಪ್ಪಳಿಸ್ತಾನೆ. ಇದರಿಂದ ರಾವಣನು ತನ್ನ ಮಹಾರಥದಿಂದ ಕೆಳಗಿಳಿದು ವಿಭೀಷಣನ ಮೇಲೆ ಮಹಾಕೋಪ ಉಂಟಾಯಿತು. ರಾವಣನು ಶಕ್ತಿಯಾಯುಧವನ್ನು ವಿಭೀಷಣನ ಮೇಲೆ ಪ್ರಯೋಗಿಸ್ತಾನೆ. ಆ ಬಾಣವನ್ನು ಲಕ್ಷ್ಮಣನು ಕತ್ತರಿಸ್ತಾನೆ. ರಾವಣನು ದೊಡ್ಡದಾದ ಶಕ್ತಿಯಾಯುಧವನ್ನು ವಿಭೀಷಣನನ್ನೇ ಪ್ರಹರಿಸುವ ಸಲುವಾಗಿ ಎತ್ಕೊಳ್ತಾನೆ. ಈ ಶಕ್ತಿಯಾಯುಧದಿಂದ ವಿಭೀಷಣನಿಗೆ ತಪ್ಪಿಸಿಕೊಳ್ಳಲು ಸಾಧ್ಯ ಇರಲಿಲ್ಲ. ಆಗ ಲಕ್ಷ್ಮಣನು ಅವನನ್ನು ಹಿಂದಕ್ಕೆ ಸರಿಸಿ ಶಕ್ತಿಯಾಯುಧಕ್ಕೆ ಅಭಿಮುಖವಾಗಿ ತಾನೇ ನಿಂತುಕೊಳ್ತಾನೆ. ರಾವಣನಿಗೆ ಬಾಣಗಳ ವರ್ಷದಿಂದ ಮುಚ್ಚಿಬಿಡ್ತಾನೆ. ರಾವಣನು ಆ ಶಕ್ತಿಯಾಯುಧವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸ್ತಾನೆ. ಆ ಬಾಣಗಳು ಲಕ್ಷ್ಮಣನನ್ನು ನಾಟಿ ಮೂರ್ಛೆ ಹೋಗುವಂತೆ ಮಾಡುತ್ತೆ. ಶ್ರೀರಾಮನಿಗೆ ಕೋಪ ಬಂದು ಸರ್ವ ಪ್ರಯತ್ನದಿಂದಲಾದರೂ ರಾವಣನನ್ನು ವಧಿಸಲೇಬೇಕು ಎಂದು ನಿಶ್ಚಯಿಸ್ತಾನೆ. ರಾವಣನಿಗೆ ಯುದ್ಧ ಮುಂದುವರಿಯುತ್ತಲೇ ಇರುತ್ತೆ. ಲಕ್ಷ್ಮಣನು ಮೂರ್ಛೆ ಹೋದುದರಿಂದ ರಾಮನಿಗೆ ಬಹಳ ದುಃಖ ಆಗುತ್ತೆ. ರಾಮ ಹೇಳ್ತಾನೆ, ಈಗ ಯುದ್ಧದಲ್ಲಿ ನಾನು ವಿಜಯಿಯಾದರೂ ನನ್ನ ಮನಸ್ಸಿಗೆ ಪ್ರಸನ್ನತೆ ಉಂಟಾಗುವುದಿಲ್ಲ. ಕಣ್ಣಿಲ್ಲದವನಿಗೆ ಚಂದ್ರನ ಬೆಳದಿಂಗಳು ಹೇಗೆ ತಾನೇ ಆಹ್ಲಾದವನ್ನುಂಟು ಮಾಡುತ್ತೆ. ದ್ವಿತೀಯಾದ ಲಕ್ಷ್ಮಣನು ಅರಣ್ಯಕ್ಕೆ ಹೊರಟನನ್ನು ಅನುಸರಿಸಿ ಹೇಗೆ ಬಂದನೋ ಹಾಗೆಯೇ ನಾನೂ ಕೂಡ ಯಮನ ಅರಮನೆಗೆ ಹೊರಟಿರುವವನನ್ನು ಅನುಸರಿಸಿ ಹೋಗುತ್ತೇನೆ. ಭಾರ್ಯೆಯು ದೇಶಗಳಲ್ಲೂ ಸಿಗಬಹುದು, ಬಂಧುಗಳೂ ಸಿಗಬಹುದು. ಆದರೆ ಸಹೋದರನಾದ ಅಣ್ಣ ತಮ್ಮಂದಿರು ಮಾತ್ರ ಯಾವ ದೇಶದಲ್ಲಿಯೂ ದೊರಕೋದಿಲ್ಲ. ಲಕ್ಷ್ಮಣನಿಲ್ಲದೆ ನನಗೆ ರಾಜ್ಯದಿಂದ ಏನಾಗಬೇಕಾಗಿದೆ? ಸುಮಿತ್ರೆಯು ಲಕ್ಷ್ಮಣನೆಲ್ಲಿ ಎಂದು ಕೇಳಿದರೆ ಅವಳಿಗೆ ನಾನು ಏನು ಹೇಳಲಿ? ಸುಮಿತ್ರಾದೇವಿಯು ನಿಂದೆಯನ್ನು ನಾನು ಖಂಡಿತವಾಗಿಯೂ ಸಹಿಸಿಕೊಳ್ಳಲಾರೆ. ಲಕ್ಷ್ಮಣನೊಡನೆ ಅರಣ್ಯಕ್ಕೆ ಹೋದ. ಅವನಿಲ್ಲದೆ ನೀನು ಹೇಗೆ ತಾನೇ ಒದ್ದಿಗೆ ಬಂದೆ ಅಂತ ಕೇಳ್ತಾರೆ ಭರತ ಶತ್ರುಘ್ನರು. ಅವರಿಗೆ ನಾನೇನು ಉತ್ತರ ಕೊಡಲಿ? ಆದ್ದರಿಂದ ನಾನು ಇಲ್ಲೇ ಮರಣ ಹೊಂದ್ಬಿಡೋದು ಗ್ಯಾರಂಟಿ ಅಂತ ಅಂದ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇದೇ ಥರ ಅವನು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಲಕ್ಷ್ಮಣನಿಗೆ ತೊಂದರೆ ಆದಾಗೆಲ್ಲ ಶೋಕದಿಂದ ವ್ಯಾಕುಲಗೊಂಡ ಶ್ರೀರಾಮನನ್ನು ಸುಷೇಣ ಸಮಾಧಾನ ಮಾಡ್ತಾನೆ. ಸುಷೇಣ ಹನುಮಂತನನ್ನು ಕರೆದು ಹಿಮಾಲಯದಲ್ಲಿರ್ತಕ್ಕಂಥ ಮಹೋದಯ ಪರ್ವತಕ್ಕೆ ಹೋಗಿ ವಿಶಲ್ಯಕರಣಿ, ಸಾವರ್ಣ್ಯಕರಣಿ, ಸಂಜೀವಕರಣಿ, ಸಂಧಾನಕರಣಿ ಅಂತಕ್ಕಂಥ ಮಹೌಷಧಿಲತೆಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳುತ್ತಾನೆ. ಆಗ ಹನುಮಂತ ಸುಷೇಣ ಹೇಳಿದಂತೆ ಹಿಮಾಲಯಕ್ಕೆ ಹೋಗಿ ದಕ್ಷಿಣ ಶಿಖರದಲ್ಲಿರ್ತಕ್ಕಂತಹ ಲತೆಗಳನ್ನು ಹುಡುಕ್ತಾನೆ. ತಿಳಿಯಲಿಲ್ಲವಾದ್ದರಿಂದ ಆ ಗಿರಿಯನ್ನೇ ಬುಡ ಸಮೇತ ತರ್ತಾನೆ. ಏಕೆಂದರೆ ಹೊತ್ತು ಮೀರಿದರೆ ಅನರ್ಥ ಆಗುತ್ತೆ ಅಂತ ಅಂದ್ಕೊಂಡು ಆ ಪರ್ವತ ಶಿಖರವನ್ನು ಎತ್ತಿಕೊಂಡು ಮಾರುತಿ ಹಾರಿಕೊಂಡು ವೇಗವಾಗಿ ರಣಭೂಮಿಗೆ ಬಂದು ಸುಷೇಣನಿಗೆ ಕೊಡ್ತಾನೆ. ಸುಷೇಣ ಔಷಧಿಲತೆಯನ್ನು ಚೆನ್ನಾಗಿ ಅರೆದು ಲಕ್ಷ್ಮಣನಿಗೆ ಮೂಸಿಸ್ತಾನೆ. ಇದರಿಂದ ಲಕ್ಷ್ಮಣ ಎಚ್ಚರಗೊಳ್ತಾನೆ. ಎಲ್ರಿಗೂ ಸಂತೋಷವಾಗುತ್ತೆ. ಯಾಕೆಂದರೆ ಇಲ್ಲೊಂದು ನಾವು ತಿಳ್ಕೊಳ್ಬೇಕು ಏನಪ್ಪ ಅಂತಂದರೆ, ನಮಗೆ ಸಾಮಾನ್ಯವಾಗಿ ಗೊತ್ತಿರೋದೇನೋ ಇಂದ್ರಜಿತ್ತು ಇವನಿಗೆ ಲಕ್ಷ್ಮಣನನ್ನು ಮೂರ್ಛೆಗೊಳಿಸಿ ಅದರಿಂದ ಹನುಮಂತ ಸಂಜೀವಿನಿ ಪರ್ವತವನ್ನು ತೊಗೊಂಡು ಬರೋ ಕಥೆ ನಮಗೆ ಗೊತ್ತಿದೆ. ಆದರೆ ಈ ವಾಲ್ಮೀಕಿ ರಾಮಾಯಣದಲ್ಲಿ ಆ ರೀತಿ ಮಾಡಿಲ್ಲ. ಏನಂದರೆ ಇಂದ್ರಜಿತ್ತು ಲಕ್ಷ್ಮಣ ರಾಮನನ್ನು ಇಬ್ಬರನ್ನೂ ಮೂರ್ಛೆಗೊಳಿಸ್ಬಿಡ್ತಾನೆ. ಆಗ ಒಂದು ಸರ್ತಿ ಜಾಂಬವಂತ ಹೇಳ್ತಾನೆ ಅಂಥೇಳಿ ಅವನು ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡ್ಬಂದುಬಿಟ್ಟಿರ್ತಾನೆ ಹನುಮಂತ. ಆಗ ಅವರಿಬ್ಬರು ಮತ್ತೆ ವಾಪಸ್ ಸರಿ ಹೋಗ್ತಾರೆ. ಮತ್ತೊಂದು ಸರ್ತಿ ರಾವಣನಿಂದ ಅವನು ಮೂರ್ಛಿತನಾಗಿರ್ತಕ್ಕಂಥ ಲಕ್ಷ್ಮಣನನ್ನು ಬದುಕಿಸ್ಲಿಕ್ಕೆ ಮತ್ತೊಂದು ಬಾರಿ ಅವನು ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಬಂದು ಅವನಿಗೆ ಜ್ಞಾನವನ್ನು ಬರೆಸ್ತಾನೆ, ಸುಷೇಣ ಹೇಳ್ದ ಅಂತ. ಸೊ ಹೀಗೆ 2 ಬಾರಿ ಹೋಗಿ ಬರ್ತಾನೆ ಹನುಮಂತ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ರಣರಂಗದಲ್ಲಿ ಶ್ರೀರಾಮ ಘೋರವಾದ ಬಾಣಗಳನ್ನು ಪುಂಖಾನುಪುಂಖವಾಗಿ ರಾವಣನ ಮೇಲೆ ಪ್ರಯೋಗಿಸ್ತಾನೆ. ರಾವಣ ವಜ್ರಸದೃಶವಾದ ಬಾಣಗಳಿಂದ ಶ್ರೀರಾಮನನ್ನು ಮುಚ್ಚಿಬಿಡ್ತಾನೆ. ಶ್ರೀರಾಮ ಭೂಮಿಯ ಮೇಲೆ ನಿಂತು ರಾವಣನು ರಥದಲ್ಲಿ ಕುಳಿತು ಯುದ್ಧ ಮಾಡೋದ್ರಿಂದ ಸರಿಯಲ್ಲ ಅಂತ ಹೇಳಿಬಿಟ್ಟು ದೇವಗಂಧರ್ವರು ಹೇಳ್ತಾರೆ. ಆಗ ಇಂದ್ರ ಏನು ಮಾಡ್ತಾನೆ, ಮಾತಲಿಯನ್ನು ಕರೆದು ನನ್ನ ರಥವನ್ನು ತೆಗೆದುಕೊಂಡು ಈಗಲೇ ನೀನು ಶ್ರೀರಾಮನಿಗೆ ಇಂದ್ರನು ಕೊಟ್ಟು ಕಳುಹಿಸಿದ್ದಾನೆಂದು ಹೇಳಿ ಕೊಡು ಅಂತ ಹೇಳ್ತಾನೆ. ಅದರಂತೆ ಮಾತಲಿ ಇಂದ್ರ ಹೇಳಿದಂತೆ ಶ್ರೀರಾಮನಿಗೆ ಹೇಳ್ತಾನೆ. ಶ್ರೀರಾಮ ಒಪ್ಪಿ ರಥದಲ್ಲಿ ಕೂತ್ಕೊಳ್ತಾನೆ. ಆನಂತರ ಶ್ರೀರಾಮನಿಗೂ ರಾವಣಗೂ ಅದ್ಭುತವಾದ ದ್ವೈರಥ ಯುದ್ಧವೂ ಉಂಟಾಗುತ್ತೆ, ಪ್ರಾರಂಭ ಆಗುತ್ತೆ. ಅಂದರೆ ಇಬ್ಬರು ರಥದಲ್ಲೇ ಮಾಡ್ತಾರೆ ಯುದ್ಧ. ಘೋರ ಯುದ್ಧ ಮುಗಿಯುವ ಸೂಚನೆಯೇ ಇರಲಿಲ್ಲ. ಶ್ರೀರಾಮನ ಬಾಣಗಳಿಂದ ರಾವಣನು ಬಹಳವಾಗಿ ಗಾಯಗೊಂಡಿರ್ತಾನೆ, ಬಹಳ ಕೋಪನೂಗೊಳ್ತಾನೆ. ಶ್ರೀರಾಮ ರಾವಣನನ್ನು ನಿಂದಿಸ್ತಾನೆ. ಗಾಯಗೊಂಡಿದ್ದ ರಾವಣನ ರಣರಂಗದಿಂದ ಸಾರಥಿಯು ಹೊರಗೆ ಅವನ್ನ ಕರ್ಕೊಂಡು ಹೋಗ್ತಾನೆ. ಯಾರನ್ನ? ರಾವಣನನ್ನು. ರಣರಂಗದಿಂದ ಹಿಂದಿರುಗುವುದಕ್ಕಾಗಿ ರಾವಣನು ಸಾರಥಿಯನ್ನು ನಿಂದಿಸ್ತಾನೆ. ಸಾರಥಿಯು ರಾವಣನನ್ನು ಸಮಾಧಾನಗೊಳಿಸಿ ರಥವನ್ನು ಪುನಃ ರಣಭೂಮಿಗೆ ಕರೆದೊಯ್ತಾನೆ. ಅನಂತರ ರಾವಣನ ಯುದ್ಧವನ್ನು ನೋಡಲಿಕ್ಕೆ ದೇವತೆಗಳೊಡನೆ ಆಗಮಿಸಿದ್ದ ಪೂಜ್ಯರಾದ ಅಗಸ್ತ್ಯ ಮಹರ್ಷಿಗಳು ಯುದ್ಧ ಮಾಡಿ ಬಹಳವಾಗಿ ಬಳಲಿ ಚಿಂತೆಗೊಂಡಿದ್ದ ರಾವಣನ ಯುದ್ಧಕ್ಕಾಗಿ ಮುಂದೆ ಬಂದು ಉಪಸ್ಥಿತನಾಗಿರೋದನ್ನು ನೋಡ್ತಾನೆ. ನೋಡಿಬಿಟ್ಟು ಆಗ ಅವರು ಶ್ರೀರಾಮನ ಬಳಿಗೆ ಬಂದು ಹೇಳ್ತಾರೆ, ಮಹಾಬಾಹುವೇ ರಾಮ, ಸನಾತನವಾದ ಈ ರಹಸ್ಯ ಮಂತ್ರವನ್ನು ಕೇಳು.
ಈ ಮಂತ್ರದ ಪುನಶ್ಚರಣೆಯಿಂದ ನೀನು ಯುದ್ಧದಲ್ಲಿ ಸಮಸ್ತ ಶತ್ರುಗಳನ್ನು ಪರಾಜಯಗೊಳಿಸಿ ವಿಜಯಿಯಾಗುವೆ ಅಂತ ಹೇಳ್ತಾರೆ. ರಹಸ್ಯವಾದ ಆ ಸ್ತೋತ್ರಕ್ಕೆ ಆದಿತ್ಯ ಹೃದಯ ಅಂತ ಹೇಳ್ತಾರೆ. ಆದಿತ್ಯನ ಮನಸ್ಸನ್ನು ಪ್ರಸನ್ನಗೊಳಿಸುವ ಸ್ತೋತ್ರವಿದು. ಇದನ್ನು ಪಠಿಸುವವರಿಗೆ ಪುಣ್ಯವೂ ಲಭಿಸುತ್ತದೆ. ಈ ಮಹಾಮಂತ್ರವು ಸಮಸ್ತ ಶತ್ರುಗಳನ್ನು ವಿನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಅನುದಿನವೂ ಜಪಿಸಬೇಕು. ಹೀಗೆ ಜಪಿಸೋದ್ರಿಂದ ವಿಜಯವು ಲಭಿಸುತ್ತದೆ, ಅಕ್ಷಯವಾದ ಫಲವನ್ನು ಕೊಡುತ್ತದೆ. ಈ ಸ್ತೋತ್ರ ಚಿಂತಾ ಶೋಕ ನಿವಾರಕ ಸ್ತೋತ್ರವಿದು. ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಉತ್ತಮ ಸಾಧನ ಅಂತ ಹೇಳಿ ಅವರು ಆದಿತ್ಯ ಹೃದಯವನ್ನು ರಾಮಚಂದ್ರನಿಗೆ ಬೋಧನೆ ಮಾಡ್ತಾರೆ. ಧನ್ಯವಾದಗಳು. ಉರಿವ ಸೂರ್ಯನ ಮಹತಿಯರು ಹಲು ಪರಮ ಪುರುಷ ಶ್ರೀರಾಮಚಂದ್ರನು ಧರೆಯೊಳಗೆ ನರನಂತೆ ರಾವಣ ನೊಡನೆ ಸೆಣಸಿದನು. ಅರಿತರಿತು ಸಮರದಲ್ಲಿ ಸೆಣಸುತ್ತ ಕೊರಗಿ ಸೊರಗಿದ ಹಾಗೆ ಕಾಣುತ್ತ ಸುರರು ನರರೆಲ್ಲರನ್ನು ಯೋಚಿಸುವಂತೆ ಮಾಡಿದನು. ಯುದ್ಧದಿಂಬಳಲಿರುವ ರಘುವರ ಯುದ್ಧ ಜಯಿಸುವ ಚಿಂತೆಯೊಳಗಿರೆ ಯುದ್ಧಕಭಿಮುಖನಾದ ರಾವಣ ಎದ್ದು ಬರಲಾಗೆ. ಯುದ್ಧ ವೀಕ್ಷಣೆ ಮಾಡುವವರ ಮಧ್ಯದಿಂ ತಾವೆದ್ದು ನಿಂತರು. ಶುದ್ಧ ಮನದ ಅಗಸ್ತ್ಯ ಋಷಿಗಳು ಶ್ರೀಪತಿಯ ಬಳಿಗೆ ಪೇಳರಾಗಲಗಸ್ತ್ಯ ಮುನಿಗಳು ಕೇಳುವಂಥವನಾಗು ರಾಘವ. ತಾಳಿ ಶ್ರದ್ಧಾ ಭಕ್ತಿಯೋಳ್ ಸೂರ್ಯನನು ಸ್ತುತಿಸುವುದು. ಬಾಳಿನಲ್ಲಿ ಸೋಲುಂಡ ಸಕಲರ ಕಾಳನಿಶೆಯದು ಕರಗಿ ಪೋಪುದು. ಬಾಳ ಬೆಳಗುವ ಸೂರ್ಯ ಶಕ್ತಿಯ ಮೂಲವಾಗಿಹನು. ಆರ್ಯ ಕೇಳೈ ಪರಮ ಪಾವನ ಸೂರ್ಯಗರ್ಪಿತವಾದ ಸ್ತೋತ್ರವು. ಕಾರ್ಯ ಸಕಲಕ್ಕೆ ಸಿದ್ಧಿಯೋಗವು ಶತ್ರುನಾಶಕವು. ಸಾರ್ವಕಾಲಿಕ ವಿಜಯ ಪ್ರಾಪ್ತಿಯು ಪಾರವಿರದ ಆನಂದ ದೊರೆಯುವುದು. ಸೂರ್ಯನಾರಾಯಣನು ಸ್ತುತಿಸಲು ಗೆಲುವು ನಿಶ್ಚಿತವು. ಸರ್ವಶತ್ರು ವಿನಾಶ ಮೂಲವು ಸರ್ವ ಪಾಪ ಪ್ರಶಮನಕಾರವು. ಸರ್ವಶ್ರೇಷ್ಠ ವಿದಾಯುರಾರೋಗ್ಯವನ್ನು ನೀಡುವುದು. ಸರ್ವಮಂಗಳ ಸುಖ ಸಮೃದ್ಧಿಯು ಸರ್ವ ದುರಿತ ವಿದೂರಕಾರಕ. ಸರ್ವ ರೀತಿಯ ದುಃಖ ಶಮನಕ್ಕೆ ಯೋಗ್ಯವಾಗಿಹುದು. ಧರೆಯಳ ಸುರಾಸುರರ ಪೋಷಿಸಿ ಮೆರೆವ ಬ್ರಹ್ಮಾಂಡವನು ಬೆಳಗಿಸಿ ಸರ್ವಲೋಕ ಪ್ರಕಾಶನೆನಿಸಿದ ಸ್ವರ್ಣಮಯ ನಿವನು. ಹರಿಹರ ಬ್ರಹ್ಮಾದಿ ಸ್ಕಂದನು ವರ ಪ್ರಜಾಪತಿ ಯಮ ಮಹೇಂದ್ರನು. ವರುಣ ಸೋಮ ಕುಬೇರ ಕಾಲನು ವಸುಮರುತವಾಯು. ಇವನೇ ಪಿತೃಗಳು ಪ್ರಾಣಶಕ್ತಿಯು. ಇವನೇ ಬೆಳಕಿನ ಮೂಲವಗ್ನಿಯು. ಇವನೇ ಪ್ರೇರಕ ಪೋಷಕನು. ಇವನೇ ಪ್ರೇರಕ ಪೋಷಕನು ಷಡ್ಋತು ನಿಯಾಮಕನು. ಇವನೇ ಸೃಷ್ಟಿಯ ಕರ್ತನಾಗಿಹ. ಇವ ಪ್ರವರ್ತಕ ದಿನ ತಯಾರಕ. ನಿವನೇ ಜ್ಞಾನೇಂದ್ರಿಯದ ಪ್ರೇರಕ ಸರ್ವವ್ಯಾಪಕನು. ಸಪ್ತ ಕುದುರೆಗಳನ್ನು ಹೊಂದಿದ ತಪ್ತ ಕಾಂಚನದಂತೆ ಹೊಳೆಯುವ ಸುಪ್ತತಮಹರ ಸುಖಕ್ಕೆ ಕಾರಣ ದುಃಖನಾಶಕನು. ಲುಪ್ತವಾದ ಬ್ರಹ್ಮಾಂಡ ಸೃಜಿಸಿದ ತಪ್ತ ಸಂತಾಪಗಳ ಕಳೆಯುವ ಸಪ್ತ ಬಗೆಯ ಐಶ್ವರ್ಯ ಸಂಪನ್ನನೆ ನಿನಗೆ ಶರಣು.
ಶರಣು ಹಿತರಮಣೀಯ ಹೃದಯನೆ ಶರಣು ಶೀತಲ ಸುಖ ಸ್ವರೂಪನೆ ಶರಣು ತಪಸಂತಾಪ ಸರ್ವೈಶ್ವರ್ಯ ಪೂರ್ಣನಿಗೆ ಶರಣು ಬಂದೆ ನದಿತಿ ಪುತ್ರಗೆ ಶರಣು ಹಿಮಜಾಡ್ಯಾದಿನಾಶಗೆ ಶರಣು ಗಗನ ಸ್ವರೂಪಿ ಬ್ರಹ್ಮಾನಂದ ದೇವನಿಗೆ ಧರಿಸಿರುವೆ ನೀನಗ್ನಿ ಗರ್ಭದಿ ಹರಿಸಿ ಕತ್ತಲೆ ಬೆಳಕ ನೀಯುವೆ ಚರಿಸುತ್ತಿಹೆ ನೀ ವಿಂಧ್ಯ ವೀಥಿಯ ಗಹನ ಮಾರ್ಗದಲ್ಲಿ ಶರಣು ರುಗ್ಯಯು ಸಾಮವೇದದ ತಿರುಳನರಿತಿಯ ವಿಶ್ವರೂಪಗೆ ಶರಣೆನುವೆ ಜಲಮಿತ್ರನುತ್ಪಾದಕನ ಚರಣದಲ್ಲಿ ನಮಿಪೆ ನಾತಪವುಳ್ಳವಗೆ ನಮಿಪೆ ವೃತ್ತಾಕಾರ ಬಿಂಬಗೆ ನಮಿಪೆ ಸರ್ವ ಸಂಹಾರಕರ್ತಗೆ ವಿಶ್ವಸ್ಥಾಪಕಗೆ ನಮಿಪೆ ದ್ವಾದಶ ಮಾಸರೂಪಗೆ ನಮಿಪೆ ಸರ್ವರ ತಾಪಗೊಳಿಪಗೆ ನಮಿಪೆ ಪಿಂಗಳ ವರ್ಣ ದ್ವಾದಶ ಮೂರ್ತಿರೂಪನಿಗೆ ಅಧಿಪತಿಯು ನೀ ಗ್ರಹಗಳಿಗೆ ನೀ ಅಧಿಪತಿಯು ನಕ್ಷತ್ರ ಗಣಗಳಿಗೆ ಅಧಿಪತಿಯು ಹರಿದಶ್ವನೇನ ನಮಿಸುವೆನು ನಿನಗೆ ಅಧಿಪತಿಯು ನೀ ನನಲ ತೇಜಕ್ಕಧಿಕತಮ ತೇಜವನು ನೀಡುತ್ತಲಧಿಪತಿಯು ನೀ ವಿಶ್ವದ ನಿರ್ಮಾತ್ರವಾಗಿರುವೆ ರಕ್ತವರ್ಣದಿ ಮೆರೆದು ನಿಂದನು ರಕ್ತನಾಗು ಸರ್ವರೊಳಗಡೆ ರಕ್ತನಾಡಿ ಪ್ರವರ್ತಕನೆ ಸರ್ವಜ್ಞನೇ ಶರಣು ಶಕ್ತನೀ ತೇಜಸ್ಸುಗಳಿಗತಿ ಶಕ್ತಿದಾತ ನಿರ್ಮಾತ್ರ ಸಕಲಕ್ಕೆ ಭಕ್ತಿಯಿಂದಲಿ ನಮಿಪೆ ದಿನಕಧಿಪತಿಯೇ ನಾನಿನಗೆ ಶರಣು ಮೂಡಣಗಿರಿ ಸ್ವರೂಪನೆ ಶರಣು ಪಶ್ಚಿಮಗಿರಿ ಸ್ವರೂಪನೆ ಶರಣೆನುವೆ ಜ್ಯೋತಿಷ ಚಕ್ರದ ಸ್ವಾಮಿಯೇ ಶರಣು ಶರಣೆನುವೆ ಜಯದಾತ ಜಯ ಜಯ ಶರಣು ಕ್ಷೇಮ ಪ್ರದಾತನೇ ಜಯ ಶರಣೆನುವೆ ಪ್ರಣವಾದಿ ಪ್ರತಿಪಾದ್ಯನಿಗೆ ಶರಣೆನುವೆ ಶರಣೆನುವೆ ನಾನುಗ್ರವೀರಗೆ ಶರಣೆನುವೆ ನಾ ಪ್ರಣವಸಾರಗೆ ಶರಣೆನುವೆ ರತ್ಕಮಲವರಳಿಸುವಂಥ ಸೂರ್ಯನಿಗೆ ಶರಣೆನುವೆ ನಾದಿತ್ಯ ರೂಪಗೆ ಶರಣೆನುವೆ ಮಾರ್ತಾಂಡ ತೇಜಗೆ ಹರಿಹರರು ಬ್ರಹ್ಮಾದಿಗಳ ಸ್ವಾಮಿಯನು ಶರಣೆನುವೆ ಶರಣು ಹಿಮತಮ ಶತ್ರುಹಂತ್ರಗೆ ಶರಣು ವಾಂಗ್ಮೇಯ ಸ್ವರೂಪನಿಗೆ ಶರಣು ಸರ್ವ ಸಂಹಾರಕಗೆ ಬಾ ಸ್ವಂತಗೆ ಶರಣು ಶರಣೆನುವೆ ನಾರುದ್ರ ರೂಪಗೆ ಶರಣು ಜ್ಯೋತಿಗಳಧಿಪತಿಗೆ ನಾ ಶರಣು ಶರಣು ಕೃತಘ್ನ ಸಂಹಾರಕನಿಗೆ ಶರಣು ಶರಣೆನುವೆ ನಾನಗ್ನಿ ರೂಪಗೆ ಶರಣು ಕಾಂಚನದಂತೆ ಹೊಳೆವಗೆ ಸರ್ವ ವಿಶ್ವವ ಕಾರ್ಯಕ್ಷೇತ್ರವ ಮಾಡಿಕೊಂಡವಗೆ ಅರಿಯದವರ ಜ್ಞಾನ ಕಳೆವಗೆ ಸರ್ವ ಗುಣ ಸಂಪನ್ನನಾದಗೆ ಶರಣೆನುವೆ ನಾ ಪಾಪ ಪುಣ್ಯಕ್ಕೆ ಸಾಕ್ಷಿಯಾದವಗೆ ಸರ್ವಶಕ್ತನಾದಿತ್ಯ ದೇವನು ಸರ್ವರಕ್ಷಕ ಸೃಷ್ಟಿಕರ್ತನು ಸರ್ವಭೂತವ ನಾಶ ಮಾಡುತ್ತ ಮತ್ತೆ ಸೃಜಿಸುವನು ಸರ್ವ ಜೀವಗಳಂತರ್ಯಾಮಿಯು ಸರ್ವರೋಳ್ ತಾನಿದ್ದು ತಿಳಿವನು ಸರ್ವಲೋಕದ ಕರ್ಮಗಳಿಗಾದಿ
ನಿತ್ಯನೇ ಪ್ರಭುವು ತನ್ನ ಕಿರಣಗಳಿಂದ ನೀರನು ಮುನ್ನ ಸೆಳೆಯುತ್ತ ಸುರಿಸಿ ಮಳೆಯನು ಸನ್ನುತನು ಪ್ರಾಣಿಗಳು ನಿದ್ರಿಸೆ ಎಚ್ಚರಾಗಿರುವ ಇನ್ನಿವನು ಹೋತ್ರವು ತನಗ್ನಿಗೆ ಮುನ್ನ ಸ್ವೀಕರಿಸುವ ಹವಿಸ್ಸನು ಹೊನ್ನಿಗೂ ಮಿಗಿಲಾಗಿ ಫಲವನ್ನಿ ತುಸಲಹುವವ ಸರ್ವ ಸಂಕಷ್ಟಗಳ ಕಳೆವುದು ಸರ್ವ ದುರಿತ ವಿನಾಶಗೈವುದು ಸರ್ವ ದುರ್ಗಮ ದಾರಿಯಲ್ಲಿಯೂ ಪಠಿಸಬೇಕಿದನು ಸರ್ವ ಭಯ ಪರಿಹಾರವಪ್ಪುದು ಸರ್ವ ಕಾರ್ಯದಿ ಯಶವು ದೊರೆಯುವುದು ಪರ್ವಕಾಲದಿ ಪಠಿಸು ರಾಮನೆ 3 ಸಲವಿದನು ಎಂದು ಪೇಳಲಗಸ್ತ್ಯ ಮುನಿಗಳು ನಿಂದು ನಿರ್ಭಯನಾಗಿ ರಾಘವ ಹೊಂದಿದ ಸಂತುಷ್ಟ ಮನದಿಂ ನಮಿಸಿ ಗುರುವರಗೆ ನಿಂದು ಸೂರ್ಯನ ಏಕಭಾವದಿ ಚಂದದಿಂ ನೋಡುತ್ತ ಪಠಿಸಲು ಹೊಂದಿದುತ್ಸಾಹದಲ್ಲಿ ಕೋದಂಡವನು ಪಿಡಿದವಗೆ ಕಂಡನಾಗಲೇ ರಾವಣನು ಕೋದಂಡ ಪಾಣಿಗೆ ರಾಘವಗೆ ಮಾರ್ತಂಡ ತೇಜನು ಹರ್ಷದಿಂ ಸನ್ನದ್ಧನಾಗಿರಲು ಭಂಡ ರಾವಣ ಹರಣ ಕಾಲವ ಕಂಡ ಸೂರ್ಯನು ಸುರರ ನಡುವಲಿ ಕಂಡು ರಾಘವ ತ್ವರೆಯ ಮಾಡೆನ್ನುತ್ತ ಹರಸಿರಲು ಜಯತು ಜಯ ಜಯ ಸೂರ್ಯದೇವನೇ ಜಯತು ಜಗವನು ಪೊರೆವ ಶಕ್ತನೆ ಜಯತು ಜಯ ಕೋದಂಡ ರಾಮನೆ ಜಯತು ಗುರು ರಾಮ ಜಯತು ಜಯ ಜಗದಾದಿ ಮೂಲನೆ ಜಯತು ಜಗವನು ಬೆಳಗುವಾತನೆ ಜಯತು ಜಯವೆಂದಾರತಿಯನ ಬೆಳಗುವೆನು ನಿನಗೆ.